ಹಾರ್ಮೋನ್ ಸಮಸ್ಯೆ ಖಂಡಿತ ಜಾಸ್ತಿ ಆಗ್ತಾ ಇದೆ. ಪ್ರೆಸೆಂಟ್ ಜನ್ರೇಷನಲ್ಲಿ ಯಾಕೆ ಅದು ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಒಂದು ನಾನು ಹೇಳ್ದಂಗೆ ಫುಡ್ ಹ್ಯಾಬಿಟ್ಸ್. ಯಾರೂ ಬ್ಯಾಲೆನ್ಸ್ ಡಯಟ್ ತೊಗೊಳ್ತಾ ಇರೋಲ್ಲ ಮೋಸ್ಟ್ಲಿ. ಮತ್ತು ಅವರು ಫಾಸ್ಟ್ ಫುಡ್ಡು, ಏರೇಟೆಡ್ ಡ್ರಿಂಕ್ಸ್ ಇದನ್ನೆಲ್ಲ ತೊಗೊಳ್ಳೋದ್ರಿಂದ ಅದೂ ಅಫೆಕ್ಟ್ ಮಾಡುತ್ತೆ. ಇದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಡದೇ ಇದ್ದರೆ, ಇಲ್ಲ ಒಂದು ಫುಲ್ಲು ಮ್ಯಾಲ್ನರಿಷ್ಡ್ ಆಗ್ತಾರೆ, ಆವಾಗ್ಲೂ ಇಂಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಒಬೆಸಿಟಿ ಬಂದರೆ ಅದು ಕೂಡ ಹಾರ್ಮೋನ್ನ ಚೇಂಜಸ್ ಮಾಡುತ್ತೆ. ಯಾವ ಹಾರ್ಮೋನ್ ನಮಗೆ ಬೇಕು, ಫಾರ್ ಎಕ್ಸಾಂಪಲ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ, ಅದು ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿನಲ್ಲೇ ಬರ್ತಾ ಹೋಗಬೇಕು. ಅದು ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ. ಅದೆಲ್ಲ ಆದಾಗ ಕರೆಕ್ಟಾಗಿ ಓವ್ಯುಲೇಷನ್ ಅಂದರೆ ಎಗ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಕರೆಕ್ಟಾಗಿ 28 ಡೇಸ್ 30 ಡೇಸ್ ಆದಮೇಲೆ ಸೈಕಲ್ ಬರುತ್ತೆ. ಬಟ್ ಇದು ಕೆಲವು ಕಾರಣಗಳಿಂದ ಮತ್ತು ಸ್ಟ್ರೆಸ್ ತೊಗೊಳ್ಳೋದ್ರಿಂದ, ಇಲ್ಲ ಕೊಲೆಸ್ಟ್ರಾಲ್ ಏನಾದ್ರು ಜಾಸ್ತಿ ಇದ್ದರೆ ಅದೇನೇ ಈ ಹಾರ್ಮೋನ್ದು ಪ್ರಿಕರ್ಸರ್ ಅಂತ ಹೇಳ್ತೀವಿ, ಅದರಿಂದನೇ ನೆಕ್ಸ್ಟ್ ಹಾರ್ಮೋನ್ ಎಲ್ಲ ಪ್ರೊಡ್ಯೂಸ್ ಆಗೋದು. ಸೊ ಅದೇ ವ್ಯತ್ಯಾಸ ಆಗಿರೋದ್ರಿಂದ, ಸೊ ಈ ಒಂದು ಕಾರಣಗಳಿಂದ ಪ್ರೊಡ್ಯೂಸ್ ಆಗೋದಾಗಲಿ ಅಥವಾ ಅದಾದಮೇಲೆ ಅದು ಲೆವೆಲ್ ಮೇಂಟೈನ್ ಆಗೋದಾಗಲಿ ಇದೆಲ್ಲ ತೊಂದರೆ ಆಗುತ್ತೆ. ಇದನ್ನು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇದರಿಂದ ಕನ್ಸೀವ್ ಆಗೋಕ್ಕೂ ತೊಂದರೆ ಆಗುತ್ತೆ, ಮತ್ತು ರೆಗ್ಯುಲರ್ ಮೆನ್ಸ್ಟ್ರುಯೇಷನ್ ಆಗೋಕ್ಕೂ ತೊಂದರೆ ಆಗುತ್ತೆ, ಮತ್ತು ಬೇರೆ ಬೇರೆ ಥರ ಸೈಕಲಾಜಿಕಲ್ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. PCOD ಅಂತ ಕಾಮನ್ ಪ್ರಾಬ್ಲಮ್ ಕೂಡ ಇದರಿಂದಾನೇ ಬರುತ್ತೆ. ನೀವು ವೈದ್ಯ ಬಂಧುವಿನಲ್ಲಿ ನೋಂದಣಿ ಮಾಡಿಕೊಂಡು ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಪಡೆದುಕೊಂಡರೆ ನಿಮಗೆ ಡಾಕ್ಟರ್ ಚಂದ್ರಿಕಾ ಮುರಳೀಧರ್ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಲು ಅನೇಕ ರಿಯಾಯಿತಿಗಳು ದೊರೆಯಲಿವೆ. ಹೆಲೋ ವೈದ್ಯ ಬಂಧು,